ಎಲ್ಲರಿಗೂ ನಮಸ್ಕಾರ. ಜೀವನದಲ್ಲಿ ತುಂಬ ಶ್ರೇಷ್ಠವಾದಂಥ ದಾನ ಅಂದರೆ ಯಾವ ದಾನವನ್ನು ತುಂಬ ಶ್ರೇಷ್ಠವಾದಂಥ ದಾನ ಅಂತ ಹೇಳ್ಬೋದು. ಅನೇಕ ಜನರು ಬೇರೆ ಬೇರೆ ರೀತಿಯಾದಂಥ ದಾನಗಳನ್ನು ಇದೇ ಶ್ರೇಷ್ಠ ದಾನ ಅಂತ ಹೇಳ್ಬೋದು. ಕೆಲವರು ವಿದ್ಯಾದಾನವನ್ನು ಶ್ರೇಷ್ಠ ದಾನ ಅಂತ ಹೇಳ್ಬೋದು. ಇನ್ನು ಕೆಲವರು ಅನ್ನದಾನವನ್ನು ಶ್ರೇಷ್ಠವಾದಂಥ ದಾನ ಅಂತ ಹೇಳ್ಬೋದು. ಆಸ್ತಿಗಳನ್ನು ದಾನ ಮಾಡೋದನ್ನು ಶ್ರೇಷ್ಠವಾದಂಥ ದಾನ ಅಂತ ಹೇಳ್ಬೋದು. ಇಲ್ಲ ತುಂಬ ಕಷ್ಟದಲ್ಲಿರುವವರಿಗೆ ದುಡ್ಡನ್ನು ಸಹಾಯ ಮಾಡಿದ್ರೆ ಅದನ್ನು ಶ್ರೇಷ್ಠವಾದಂಥ ದಾನ ಅಂತ ಹೇಳ್ಬೋದು. ಈ ರೀತಿ ನಾನಾ ರೀತಿಯಾದಂಥ ದಾನಗಳನ್ನು ಇದು ಶ್ರೇಷ್ಠವಾದಂಥ ದಾನ ಅಂತ ಹೇಳ್ಬೋದು. ಆದರೆ ನಿಜವಾಗಿಯೂ ತುಂಬ ಶ್ರೇಷ್ಠವಾದಂಥ ದಾನ ಯಾವುದಂದರೆ, ಒಬ್ಬ ಮನುಷ್ಯ ತುಂಬ ದುಃಖದಲ್ಲಿ ಇದ್ದಾಗ ಆ ದುಃಖದಲ್ಲಿರುವಂಥ ಮನುಷ್ಯನನ್ನು ಆ ದುಃಖದಿಂದ ಹೊರಗೆ ತಂದು ಅವನಲ್ಲಿ ಆತ್ಮವಿಶ್ವಾಸ ಮತ್ತು ನಂಬಿಕೆಯನ್ನು ನೀಡಿ ಪ್ರಗತಿಯ ದಾರಿಯಲ್ಲಿ ಅವನನ್ನು ಸಾಗುವಂತೆ ಮಾಡುವುದೇ ಎಲ್ಲ ದಾನಕ್ಕಿಂತನೂ ಶ್ರೇಷ್ಠವಾದ ದಾನ ಇದಾಗಿದೆ ಸ್ನೇಹಿತರೆ. ಯಾಕೆ ಅಂದರೆ, ಊಟದಲ್ಲಿ ಇರುವಂಥ ವಿಷವನ್ನು ಸೇವನೆ ಮಾಡಿದ್ರೆ ಆ ವ್ಯಕ್ತಿಯನ್ನು ಗುಣಪಡಿಸೋಕ್ಕೆ ಔಷಧಿಗಳು ಇದೆ. ಅದೇ ಒಬ್ಬನ ಕಿವಿಯಲ್ಲಿ ವಿಷ ತುಂಬುವ ವಿಚಾರವನ್ನು ತುಂಬಿದಾಗ ಆ ವಿಷವನ್ನು ಹೊರಗೆ ತೆಗೆಯಲು ಯಾವುದೇ ಔಷಧಿಗಳು ಇಲ್ಲ, ಅವನು ತುಂಬ ದುಃಖಿಯಾಗ್ತಾನೆ. ಆ ವ್ಯಕ್ತಿಯ ಕಿವಿಯಲ್ಲಿ ಯಾವ ರೀತಿಯಾದಂಥ ವಿಷಗಳನ್ನು ತುಂಬಿದ್ದಾರೆ ಅನ್ನುವ ಮೂಲಕ ಅವನ ಮನಸ್ಥಿತಿ ಕುಗ್ಗುತ್ತೆ ಸ್ನೇಹಿತರೆ. ಅವನ ಬೆಳವಣಿಗೆ ಬಗ್ಗೆ ಆಗಿರ್ಬೋದು, ಇಲ್ಲ ಅವನ ಕ್ಯಾರೆಕ್ಟರ್ನ ಬಗ್ಗೆ ಆಗಿರ್ಬೋದು, ಇಲ್ಲ ಅವರ ನಡವಳಿಕೆಯ ಬಗ್ಗೆ ಆಗಿರ್ಬೋದು, ಅನೇಕ ರೀತಿಯಾದಂಥ ಆ ವಿಷಯಗಳನ್ನು ಆ ವ್ಯಕ್ತಿಯ ಕಿವಿಯಲ್ಲಿ ತುಂಬಿದಾಗ ಆ ವ್ಯಕ್ತಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿರ್ತಾನೆ. ಎಷ್ಟು ಮಟ್ಟಿಗೆ ಕುಗ್ಗಿ ಹೋಗಿರ್ತಾನಂದ್ರೆ, ಅನೇಕ ಜನರು ಮತ್ತೆ ಮೇಲೆ ಎದ್ದೇಳಕ್ಕೆ ಆಗದೆ ಇರುವಷ್ಟು ಕೆಳಗೆ ಬಿದ್ದು ಕುಗ್ಗಿ ಹೋಗಿರ್ತಾರೆ. ಅಂಥವರಿಗೆ ಆತ್ಮವಿಶ್ವಾಸ, ಧೈರ್ಯ ಮತ್ತೆ ಪುಟಿದೇಳುವಂಥ ರೀತಿಯಲ್ಲಿ ಉತ್ತಮ ರೀತಿಯಾದಂಥ ಪಾಸಿಟಿವ್ ವಿಚಾರಗಳನ್ನು ಅವರಲ್ಲಿ ತುಂಬಿ ಆ ದುಃಖದಿಂದ ಆಚೆ ತರುವುದೇ ಶ್ರೇಷ್ಠವಾದ ದಾನವಾಗಿದೆ ಸ್ನೇಹಿತರೆ. ಒಬ್ಬ ವ್ಯಕ್ತಿ ತುಂಬ ದುಃಖದಲ್ಲಿರುವಾಗ ಯಾವುದರಲ್ಲೂ ಕೂಡ ಆಸಕ್ತಿ ಇಲ್ಲದ ರೀತಿಯಲ್ಲಿ ವರ್ತಿಸ್ತಾನೆ. ಊಟ ಮಾಡೋಕ್ಕೂ ಮನಸ್ಸಿರಲ್ಲ, ನಿದ್ದೆ ಮಾಡೋಕ್ಕೂ ಮನಸ್ಸಿರಲ್ಲ, ಸ್ನೇಹಿತರ ಜೊತೆ ಮಾತಾಡೋಕ್ಕೂ ಮನಸ್ಸಿಲ್ಲ. ಯಾವ ವ್ಯಕ್ತಿಗಳು ಯಾರ ಸಾಹಸವೂ ಬೇಡಪ್ಪ ಅನ್ನೋ ಮಟ್ಟಿಗೆ ಅವರು ಕುಗ್ಗಿ ಹೋಗಿರ್ತಾರೆ. ಅಂಥವರನ್ನು ಆಚೆ ತರುವುದೇ ಶ್ರೇಷ್ಠವಾದಂಥ ದಾನವಾಗಿದೆ ಸ್ನೇಹಿತರೆ. ನಮ್ಮ ಅಕ್ಕಪಕ್ಕದಲ್ಲಾಗಿರ್ಬೋದು, ನಮ್ಮ ಸಂಬಂಧಿಕರಲ್ಲಾಗಿರ್ಬೋದು, ಈ ಸಮಾಜದಲ್ಲಾಗಿರ್ಬೋದು, ಅನೇಕ ಜನರನ್ನು ನಾವು ಗಮನಿಸ್ತಾ ಇರ್ತೀವಿ. ಅಂಥವರನ್ನು ಆ ದುಃಖದಿಂದ ಆಚೆ ತರಬೇಕು ಅನ್ನೋದೇ ನನ್ನ ಉದ್ದೇಶವಾಗಿದೆ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.